ರವಿ ಸರ್ ಹೇಳಿದಂತೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಸಾಮಾಜಿಕ ಚಿಂತನೆ ಮತ್ತು ದೂರದೃಷ್ಟಿಯ ಒಂದು ಇದರಾಗಿ ನಾವು ಇವತ್ತು ಜಿಲ್ಲೆಯಾದ್ಯಂತ ಕಲ್ಯಾಣಿಗಳ ಸ್ವಚ್ಛತೆಗೆ ಏನು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕರೆ ಕೊಟ್ಟಿದ್ರು. ಸೊ ಅದರಂತೆ ಇವತ್ತು ನಂದಿ ಗ್ರಾಮ ಪಂಚಾಯತಿಯಲ್ಲಿ ಈ ಒಂದು ಪುರಾತನ ಕಾಲದ ಮತ್ತು ಪವಿತ್ರವಾದಂಥ ಈ ಒಂದು ಕಲ್ಯಾಣಿ ಸ್ವಚ್ಛತೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ವಿ. ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಈ ಒಂದು ನಂದಿ ಹೋಬಳಿಯ ಎಲ್ಲ ಗ್ರಾಮ ಪಂಚಾಯತಿಯ ಅಧಿಕಾರಿಗಳು, ಹಾಗೆ ನಮ್ಮ ಕಾರ್ಯನಿರ್ವಾಹಕಾಧಿಕಾರಿಗಳು, DS ಸರ್ ಅವರು, ಮತ್ತೆ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ, ಆಶಾ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಾರ್ವಜನಿಕರ ನೇತೃತ್ವದಲ್ಲಿ ಸೊ ಇವತ್ತು ಒಂದು ಪವಿತ್ರವಾದಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನೋಡಿದಾಗ ನಮಗೆ ತುಂಬಾ ಖುಷಿ ಆಗ್ತಿದೆ. ಏನಂದ್ರೆ ಈ ಒಂದು ಕಲ್ಯಾಣಿನಲ್ಲಿ ಇವತ್ತು ಕೂಡ ನೀರು ಉಕ್ತಾ ಇದೆ, ಆದರೆ ಅದನ್ನು ಅನುಪಯುಕ್ತವಾಗಿ ನಾವು ಮಾಡಿಬಿಟ್ಟಿದ್ದೀವಿ. ಸಾರ್ವಜನಿಕರು, ಇಲ್ಲಿ ದಾರಿ ಹೋಕರು ಮತ್ತೆ ರೈತರು ಬೇಡವಾದಂಥ ಪದಾರ್ಥಗಳನ್ನೆಲ್ಲ ಇದ್ರಲ್ಲಿ ತುಂಬಿ ಹಾಳು ಮಾಡಿದ್ರು. ಇವತ್ತು ಮುಂದಿನ ದಿನಗಳಲ್ಲಿ ಇದನ್ನ ಮಾಡಬಾರ್ದು ಅಂತ ನಾನು ಸಾರ್ವಜನಿಕರನ್ನ ಕೇಳ್ಕೊಳ್ತೀನಿ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ನೀರು ನಮ್ಮ ಜಾನುವಾರುಗಳಿಗೆ, ದನಕರುಗಳಿಗೆ, ತೋಟಕ್ಕೂ ಕೂಡ ಬಳಸ್ಕೊಳ್ಳುವಂತ ಆಗಿದೆ. ಹಾಗಾಗಿ ನಾವು ಇವತ್ತು ಏನು ಕಾರ್ಯವನ್ನ ಕೈಗೊಂಡಿದ್ದೀವಿ, ದಯವಿಟ್ಟು ಇದನ್ನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಸಾರ್ವಜನಿಕರ ಜವಾಬ್ದಾರಿ ಆಗಿರುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮ ಹೀಗೆ ಮುಂದಿನ ದಿನಗಳು ಕೂಡ ಮುಂದುವರಿತಾ ಇರುತ್ತೆ. ಎಲ್ಲರ ಸಮುದಾಯದವರು ಕೂಡ ಬಂದು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಇಲ್ಲಿ ನಂದಿ ಹೋಬಳಿಯ 8 ಗ್ರಾಮ ಪಂಚಾಯತಿಯ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಕೂಡ ಇವತ್ತು ಭಾಗವಹಿಸ್ತಾರೆ. ನರೇಗಾ, ಆಶಾ, ಅಂಗನವಾಡಿ ಕಾರ್ಯಕರ್ತರು, ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಗ್ರಾಮ ಪಂಚಾಯತಿ PDO, ಬಿಲ್ ಕಲೆಕ್ಟರ್ಸ್, ಕಾರ್ಯದರ್ಶಿಗಳು, ವಾಟರ್ ಮ್ಯಾನ್ಸ್ ಎಲ್ಲರೂ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ, ಕುಪ್ಪಳ್ಳಿ ಗ್ರಾಮ ಪಂಚಾಯತಿಯ PDO. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮಾನ್ಯ ಜಿಲ್ಲಾ ಪಂಚಾಯಿತಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಆದೇಶದಂತೆ ಎಲ್ಲ ಮುಚ್ಚೋಗಿರುವಂಥ ಕಲ್ಯಾಣಿಗಳನ್ನ ಮತ್ತೆ ರಿಜ್ಯುನೇಷನ್ ಮಾಡಿಕೊಂಡು ಪುನರ್ ನಿರ್ಮಾಣ ಮಾಡಲು ಮತ್ತು ಆ ನೀರು, ಆ ಕಸ ಕಡ್ಡಿಗಳೆಲ್ಲ ಸ್ವಚ್ಛತೆ ಶ್ರಮದಾನದ ಮೂಲಕ ಸ್ವಚ್ಛತೆ ಮಾಡಲು ಮಾನ್ಯ ಮುಖ್ಯ ಅಧಿಕಾರಿಗಳು ನಮಗೆ ಆದೇಶ ನೀಡಿರ್ತಾರೆ. ಅದರಂತೆ ಪ್ರತಿ ಸೋಮವಾರ ಪ್ರತಿ 8 ತಾಲೂಕುಗಳಿಂದ 2 ಕಲ್ಯಾಣಿಗಳನ್ನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀವಿ. ಈಗಾಗಲೇ ಒಂದು 50 ಕಲ್ಯಾಣಿಗಳಷ್ಟು ಸ್ವಚ್ಛತೆಯನ್ನು ಮಾಡಲಾಗಿದೆ. 184 ಕಲ್ಯಾಣಿಗಳಲ್ಲಿ ಇನ್ನೂ 134 ಕಲ್ಯಾಣಿಗಳು ಇನ್ನು 2 ತಿಂಗಳು ಅವಧಿಯಲ್ಲಿ ಸ್ವಚ್ಛತೆ ಮಾಡಬೇಕು ಶ್ರಮದಾನದ ಮೂಲಕ. ಮತ್ತು ಇದ್ರ ಜೊತೆಗೆ ಸಾರ್ವಜನಿಕರ ಸಹಕಾರ ಮತ್ತು ಎಲ್ಲ ಇಲಾಖೆಗಳು, ನಮ್ಮದು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಅಲ್ಲದೆ ಸ್ಥಳೀಯ ಆಡಳಿತ ಅಲ್ಲದೆ ಸಾರ್ವಜನಿಕ ಸಹಯೋಗದೊಂದಿಗೆ ಮತ್ತು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆ ಮತ್ತು ಎಲ್ಲ ಇಂಜಿನಿಯರಿಂಗ್ ಇಲಾಖೆ, ನರೇಗಾ ಸಿಬ್ಬಂದಿಗಳಿಂದ ಎಲ್ಲ ಇಲಾಖೆಗಳ ಒಗ್ಗೂಡಿಸಿಕೆಯಿಂದ ಈ ಕಲ್ಯಾಣಿಗೆ ಶ್ರಮದಾನ ಮಾಡಿ ಸ್ವಚ್ಛತೆಯನ್ನು ಮಾಡಲಾಗ್ತಾ ಇದೆ. ಈ ಕಲ್ಯಾಣಿಗಳು ಪೂರ್ವಜರು ಸುಮಾರು 1500 ವರ್ಷಗಳ ಹಿಂದೆಯೇ ಕಟ್ಟಿ ಸಾರ್ವಜನಿಕರಿಗೆ ಉಪಯೋಗಿಸ್ತಾರೆ. ಬಟ್ ಅದು ಉಪಯುಕ್ತತೆ ಕಳೆದುಕೊಂಡು ಈ ಕೊಳವೆ ಬೋರ್ವೆಲ್ಗಳು ಬಂದ ಮೇಲೆ ಎಲ್ಲರೂ ರೈತರು ಕೊಳವೆ ಬೋರಿ ಮೇಲೆ ಜಾಸ್ತಿ ಡಿಪೆಂಡ್ ಆಗಿ ಈ ಕಲ್ಯಾಣಿಗಳನ್ನ ದುಸ್ಥಿತಿ ಆಗಿದೆ. ಬಟ್ ಕಲ್ಯಾಣಿಗಳಲ್ಲಿ ನೀರು ಇವಾಗ ನಮ್ಮ ಕಲ್ಯಾಣದಲ್ಲಿ ಎಷ್ಟು 3 ದಿವಸದಿಂದ ನೀರು ಆಚೆಗೆ ತೆಗಿತಾ ಇದ್ರೆ ನೀರಿದೆ, ಆ ಗಲೀಜು ನೀರೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸುಣ್ಣ ಎಲ್ಲ ಹಾಕ್ಬಿಟ್ಟು ಕಲ್ಯಾಣನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು ಅಂತ ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಮುಂದಿನ ದಿನಗಳಲ್ಲಿ ತಗೊಂಡು ಮತ್ತು ಸರ್ಕಾರದಿಂದನೂ ಅನುದಾನ ಮತ್ತು ನರೇಗಾ ಅಥವಾ VV ರಾಮ್ಜಿ ಅನುದಾನದಲ್ಲಿ ಮತ್ತೆ ಮರುಸೃಷ್ಟಿ ಮಾಡಬೇಕು. ಈ ಕಲ್ಯಾಣಿಗಳೆಲ್ಲ ಅದೇ ರೀತಿ ಮುಂದಿನ ಪೀಳಿಗೆಗೂ ಇರಬೇಕು ಅಂದ್ಬಿಟ್ಟು ನಮ್ಮ ನಂದಿ ಗ್ರಾಮ ಪಂಚಾಯತಿಯಲ್ಲಿ ಈ ದಿನ ಎಲ್ಲ ಸಿಬ್ಬಂದಿಗಳ, ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಮತ್ತು ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಮಂಜುನಾಥ್ ಸರ್ ಮತ್ತು ನಮ್ಮ DS ಸರ್ ಆದ ಅತಿಕ್ ಸರ್ ಬಂದು ಇಲ್ಲಿ ಚಾಲನೆ ಕೊಟ್ಬಿಟ್ಟು ಈಗ ಎಮರ್ಜೆನ್ಸಿ ಮೀಟಿಂಗ್ ಇದೆ ಅಂತ ಹೋಗಿದ್ದಾರೆ. ಅವರು ಬೆಳಿಗ್ಗೆ 6 ಗಂಟೆಯಿಂದ ಇಷ್ಟೊತ್ತವರೆಗೂ ಮಾಡಿದ್ದಾರೆ. ಕಳೆದ 30 ವರ್ಷಗಳಿಂದ ಕಸ ತುಂಬಿರೋ ಕಲ್ಯಾಣಿಗಳನ್ನ ನಾವು ಕೆಲವು 3 ಗಂಟೆ 4 ಗಂಟೆಯಲ್ಲಿ ಕ್ಲೀನ್ ಮಾಡಿ ಅದನ್ನ ಹಂಗೆ ಬಿಟ್ಟು ಹೋಗೋದಲ್ಲ. ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವುದೇ ರೀತಿ ಕಸ ಹಾಕದಂತೆ ಅದನ್ನು ತಡೆ ಹಿಡಿಯೋದಕ್ಕೆ ಮತ್ತು ಸುತ್ತಲೂ ಫೆನ್ಸಿಂಗ್ ಹಾಕಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಕಷ್ಟು ಕ್ರಮಗಳನ್ನ ಮಾನ್ಯ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನವೀನ್ ಭಟ್ ಅವರ ಡಾಕ್ಟರ್ ನವೀನ್ ಭಟ್ IAS ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಎಲ್ಲ ಶಾಸಕರ ಮತ್ತು ಸಚಿವರುಗಳ ಸಹಕಾರ ಇದೆ.